ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಕಾರ್ಯಕರ್ತ, ಮೂಡಾ ಹಗರಣದ ದೂರುದಾರ ಕೂಡ ಹೌದು. ಇದೇ ಸ್ನೇಹಮಯಿ ಕೃಷ್ಣ ಅವರನ್ನ ನಿನ್ನೆ ಪೊಲೀಸರು ಅರೆಸ್ಟ್ ಮಾಡಿಬಿಟ್ರು. ಇದು ಈಗ ಜೋರು ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ. ಸೈಬರ್ ಕ್ರೈಮ್ ಪೊಲೀಸರಿಂದ ಮುಂದುವರೆದಿದೆ ವಿಚಾರಣೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ ಸಿಸಿಬಿ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಆಡಿಯೋ ಅಸಲಿನ ನಕಲಿನ, ಡಿವೈಸ್ ಯಾವುದು ಹುಡುಕಾಡ್ತಾ ಇದ್ದಾರೆ. ವೈರಲ್ ಆದ ಆಡಿಯೋದ ಪೂರ್ತಿ ಸಂಭಾಷಣೆಯ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆಡಿಯೋವನ್ನು FSL ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಸಿಸಿ ಟೀಮ್ ಕಳುಹಿಸಿಕೊಟ್ಟಿದೆಯಂತೆ. ಮೂಡಾ ದೂರುದಾರ ಸ್ನೇಹಮಯಿ ಕೃಷ್ಣ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರಿಂದ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆ ಇದು ರಾಜಕೀಯ ಕೆಸರೆ ರಚಾಟಕ್ಕೂ ಕೂಡ ವೇದಿಕೆಯಾಗಿದೆ. ಮತ್ತೊಂದು ಕಡೆ CS ಮೇಲೆ ಗಂಭೀರ ಆರೋಪ ಮಾಡಿದ್ರು, 1.5 ಕೋಟಿ ರೂಪಾಯಿ ಲಂಚದ ವಿಚಾರಕ್ಕೆ. ಮತ್ತೊಂದು ಕಡೆ CM ಕುಟುಂಬದ ವಿರುದ್ಧ ದೂರನ್ನು ಕೊಟ್ಟಿದ್ರು ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅದೇ ಸ್ನೇಹಮಯಿ ಕೃಷ್ಣ ಅವರು ಇದ್ದಕ್ಕಿದ್ದ ಹಾಗೆ ಬಂಧನ ಆಗಿದೆ. ಸ್ನೇಹಮಯಿ ಕೃಷ್ಣ ಅವರ ಕುಟುಂಬಸ್ಥರ ವರ್ಷನ್ ಏನು ಅಂದರೆ ನೋಟಿಸ್ ಕೊಡಲಿಲ್ಲ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಲಿಲ್ಲ. ಏಕಾಏಕಿಯಾಗಿ ಬಂದರು, ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಓಕೆ, ಆಡಿಯೋದಲ್ಲಿರುವ ಮತ್ತೊಬ್ಬ ವ್ಯಕ್ತಿಯನ್ನ ಕೂಡ ವಿಚಾರಣೆ ಮಾಡಬೇಕು ಅಂತ ಸಿಸಿಬಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ಜೊತೆಗೆ ಮಾತನಾಡಿದ ಮೈಸೂರಿನ ವ್ಯಕ್ತಿ, ಮೈಸೂರಿನಿಂದ ಬೆಂಗಳೂರಿನ ಕಚೇರಿಗೆ ಸಿಸಿಬಿ ಅಧಿಕಾರಿಗಳು ಕರ್ಕೊಂಡು ಬರ್ತಿದ್ದಾರೆ. ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತಿದ್ದಾರೆ. ಬಟ್ ನನಗಿಲ್ಲಿ ಕೆಲವು ಅನುಮಾನಗಳಿದ್ದಾವೆ. ಏನಂದ್ರೆ, ಇಡೀ ಕೇಸ್ ಇದೆಯಲ್ಲ, ಈ ಕೇಸು ಕ್ರಿಮಿನಲ್ ಡಿಫೆಮೇಷನ್ಗೆ ಸಾಮರ್ಥ್ಯ ಇರುವಂತಹ ಕೇಸ್. ಅದರಲ್ಲಿ ಹಿಂಗೆಲ್ಲ ಅರೆಸ್ಟ್ ಮಾಡಿ ಒದ್ದಾಡಿ ಜಾಲಾಡಿ ಏನೋ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈ AI ಜನರೇಟೆಡ್ ಆಡಿಯೋ ಅನ್ನೋದು ನಟೇಶ್ ಅವರ ಆರೋಪ ಆಯಿತು. ಫಾರ್ ಆರ್ಗ್ಯುಮೆಂಟ್ ಸೇಕ್ ಹಾಗೆ ಒಪ್ಕೊಳ್ಳೋಣ. ಬಟ್ ಅದು ಸ್ಟೇಷನ್ ಬೇಲಾಗೋ ಕೇಸು. ಸ್ಟೇಷನ್ ಬೇಲಾಗೋ ಕೇಸ್ಗೆ ಇಡೀ ರಾತ್ರಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇನ್ನೇನೋ ಹುಡುಕಾಡೋ ರೀತಿ ಕಾಣಿಸ್ತಾ ಇದೆ. ಸೊ ಯಾರನ್ನು ಮೆಚ್ಚಿಸೋದಕ್ಕಂತೂ ಸಿಸಿಬಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋ ಅನುಮಾನ ನಮಗೆ. ಮಮತಾ, ಮೇಲ್ನೋಟಕ್ಕೆ ನಟೇಶ್ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಆ ಆರೋಪ ಆಡಿಯೋನ AI ಬಳಸಿ ಅದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಆದರೆ ಇಲ್ಲಿವರೆಗೂ ಕೂಡ FIR ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ FIR ಲಭ್ಯವಾಗಿಲ್ಲ. ಅದರಲ್ಲಿ ಬೇರೆ ಯಾವೆಲ್ಲ ಸೆಕ್ಷನ್ಗಳು ಆಡ್ ಮಾಡಿದ್ದಾರೆ ಅನ್ನೋದು ಆಧಾರದ ಮೇಲೆ ಇವತ್ತು ಸ್ನೇಹಮಯಿ ಕೃಷ್ಣ ಅವ್ರನ್ನ ಬಂಧನದ್ದು ಅಕ್ರಮನ ಅಥವಾ ಸ್ಟೇಷನ್ ಬೆಲ್ ಕೊಡ್ಬೋದಾ ಅಥವಾ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರ ಅನ್ನೋದು ನಂತರದಲ್ಲಿ ನಿರ್ಧಾರ ಆಗಲಿದೆ. ಹಾಗಾಗಿ ಸದ್ಯಕ್ಕೆ FIRನಲ್ಲಿರುವಂಥ ಸೆಕ್ಷನ್ಗಳು ಏನು ಅನ್ನೋದು ಇನ್ನೂ ಬಹಿರಂಗವಾಗಬೇಕಾಗಿದೆ. ಮುಖ್ಯವಾಗಿ ಈಗ ಸ್ನೇಹಮಯಿ ಕೃಷ್ಣ ಏನು ಆ ಸೋಷಿಯಲ್ ಮೀಡಿಯಾದಲ್ಲಿ AI ವಿಡಿಯೋಗಳನ್ನ ಬಳಸಿ ತನ್ನ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಅನ್ನೋ ಆರೋಪದಡಿ ನಿನ್ನೆ ಅವರನ್ನು ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು. ಇಲ್ಲಿವರೆಗೂ ಕೂಡ ಬೆಂಗಳೂರಿನ ಕಮಿಷನರ್ ಕಚೇರಿಯಲ್ಲಿರುವಂಥ ಸೈಬರ್ ಕಚೇರಿಯಲ್ಲಿ ಅವ್ರನ್ನ ವಿಚಾರಣೆ ಇಡ್ತಾ ಇದೆ. ಮುಖ್ಯವಾಗಿ ಈಗ ಆಡಿಯೋ ಏನಿದೆ, ಆಡಿಯೋ ಮೂಲ ಅದು ನಕಲಿನ ಅಸಲಿನ ಅನ್ನೋದು ಒಂದು ಕಡೆ ಆದರೆ, ಆಡಿಯೋ ರೆಕಾರ್ಡ್ ಆಗಿದ್ದ ಡಿವೈಸ್ ಯಾವುದು ಅನ್ನೋದ್ರಿಂದ ಸಿಸಿಬಿ ಪೊಲೀಸರು ಬೆನ್ನು ಬಿದ್ದಿರುವಂಥದ್ದು. ಆ ಡಿವೈಸು ಪತ್ತೆ ಆಗದ ಹೊರತು ಇದಕ್ಕೆ ಕ್ಲಾರಿಟಿ ಸಿಗೋದಿಲ್ಲ. ಒಂದು ವೇಳೆ ಇಲ್ಲ ಅದು ಡಿವೈಸ್ ಏನು ಪತ್ತೆ ಆಗಿಲ್ಲ ಅಂದರೆ ಏನು ಈಗಿರುವಂಥ ಆಡಿಯೋ ಅದು ನಕಲಿ ಅಂತಲೇ ಪರಿಗಣನೆ ಆಗುವಂಥದ್ದು. ಹಾಗಾಗಿ ಆಡಿಯೋ ಬೆನ್ನತ್ತಿರುವಂಥದ್ದು. ನಿನ್ನೆ ಈಗಾಗಲೇ ಇವರ ಕಚೇರಿ ಮನೆಗಳಲ್ಲೂ ಕೂಡ ದಾಳಿ ಮಾಡಿ ಕೆಲವೊಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಮತ್ತೊಬ್ಬ ಆ ವ್ಯಕ್ತಿಯನ್ನು ಮಾತಾಡಿದ್ದ ಆ ವ್ಯಕ್ತಿ ಯಾರು ಅನ್ನೋದನ್ನು ಪತ್ತೆ ಮಾಡಿ ಆತನನ್ನು ಕೂಡ ಕರೆತಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡೋದಕ್ಕೂ ಕೂಡ ಸಿಸಿಬಿ ಪೊಲೀಸರು ಮುಂದಾಗಿರುವಂಥದ್ದು. ಮಮತಾ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೆ ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿದೆ. ಮತ್ತೊಂದು ಕಡೆ ಅವರ ಮನೆ ಮೇಲೆ ದಾಳಿ ಅಥವಾ ಶೋಧ ಮುಂದುವರೆದಿರುವಂಥದ್ದು ಸಿಸಿಬಿ ಪೊಲೀಸರ ಕಡೆಯಿಂದ. ಸ್ನೇಹಮಯಿ ಕೃಷ್ಣ ಮನೆ ಮೇಲೆ ಸಿಸಿಬಿ ದಾಳಿ ವೇಳೆ ರಾಶಿ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ಮನೆಗಳ ಮೇಲೆ ತಲಾಶು ಆಗಿದೆ. ಮೈಸೂರಿನ 2 ಮನೆ ಹಾಗೂ 1 ಕಚೇರಿಯಲ್ಲಿ ಸರ್ಚ್ ಮಾಡಿದ್ದಾರೆ. ಮಧ್ಯಾಹ್ನ 2:30ರಿಂದ ಸಂಜೆ 6:30ರವರೆಗೂ ಕೂಡ ಈ ಶೋಧ ಕಾರ್ಯಾಚರಣೆ ನಡೆದಿದೆ. ಎಲ್ಲ ದಾಖಲೆಗಳನ್ನು ಕೂಡ ಸೀಲ್ ಮಾಡಿಕೊಂಡು ಸಿಸಿಬಿ ವಶಕ್ಕೆ ಪಡೆದುಕೊಂಡು ತೆಗೆದುಕೊಂಡು ಹೋಗಿದೆ. ಸ್ನೇಹಮಯಿ ಕೃಷ್ಣ ಮನೆಯಲ್ಲಿ ಸಿಸಿಬಿಗೆ ಸಿಕ್ಕಂತಹ ದಾಖಲೆಗಳೇನು, ಆ ದಾಖಲೆಯಿಂದ ಸಿಸಿಬಿ ಏನು ಮಾಡೋದಕ್ಕೆ ಹೊರಟಿದೆ, ಇವೆಲ್ಲವೂ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆಗಳು. ಜೊತೆಗೆ ಅಪಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಷ್ಟು ಸೀರಿಯಸ್ ಆ್ಯಕ್ಷನ್ನು, ಅರೆಸ್ಟು ಹಲಕ್ಕೂ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರ ಮನೆಯಲ್ಲಿ ಸಿಕ್ಕಿದ್ದೇನು ಅನ್ನೋದ್ರ ಡೀಟೇಲ್ಸ್ ಕೊಟ್ಬಿಡ್ತೀವಿ. ಒಂದು ದೊಡ್ಡ ಪಟ್ಟಿನೇ ಇದೆ. ಈ ಪಟ್ಟಿ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತೀನಿ ನಿಮಗೆ. 16 GB ಸಾಮರ್ಥ್ಯದ ಪೆನ್ ಡ್ರೈವು, ನೇರಳೆ ಬಣ್ಣದ ರೆಡ್ಮಿ ಫೋನು, ಸಿಲ್ವರ್ ಬಣ್ಣದ ಐಫೋನು,
ಒಂದು ಐಪ್ಯಾಡು, ಒಂದು ಮೈಕ್ರೋ SD ಕಾರ್ಡು, ಫೇಸ್ಬುಕ್ ಪೋಸ್ಟ್ನ 20 ಪುಟಗಳ ದಾಖಲೆ ಹಾಗೂ ಹಾರ್ಡ್ ಡಿಸ್ಕನ್ನು ವಶಕ್ಕೆ ಪಡೆಯಲಾಗಿದೆ. ನನಗೆ ಇಲ್ಲೇ ಅನುಮಾನಗಳಿರೋದು. ಒಂದು AI ಜನರೇಟೆಡ್ ಆಡಿಯೋ ಅಂತ ನಟೇಶ್ ಅವರು ಹೇಳ್ತಾ ಇದ್ದಾರೆ. ಆ ಕನ್ಕ್ಲೂಷನ್ಗೆ ಬರಬೇಕಾಗಿರೋದು ಪೊಲೀಸ್ನವರು. ಕನ್ಕ್ಲೂಷನ್ಗೆ ಬರೋಕ್ಕೆ ಮುಂಚೆನೇ ಸಿಕ್ಕಬಕ್ಕಿರೋ ಎಲ್ಲ ಡಿಜಿಟಲ್ ಎವಿಡೆನ್ಸ್ನು ಎತ್ತಾಕೊಂಡು ಹೋಗಿದ್ದಾರೆ. ಇಷ್ಟೊಂದು ತಡಕಾಡಿ ಹುಡುಕಾಡಿ ಯಾರನ್ನ ಮೆಚ್ಚಿಸೋದಕ್ಕೆ ಹೊರಟಿದ್ದಾರೆ CCB ಅಧಿಕಾರಿಗಳು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇದೇ ಅನುಮಾನ ಇರೋದು. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್ ನೇರ ಸಂಪರ್ಕದಲ್ಲಿ. KP ನಾಗರಾಜ್, ರಾಕೆಟ್ ವೇಗದಲ್ಲಿ CCB ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಪಟ್ಟಿ ಬೇರೆ ಕೊಟ್ಟಿದ್ದಾರೆ ಏನೇನು ಕಾನ್ಫಿಸ್ಕೇಟ್ ಮಾಡಿದ್ದೀವಿ ಅಂತ. ಬಾಸನ್ನ ಮೆಚ್ಚಿಸೋದಕ್ಕೆ ಈ ರೀತಿ ಶೋಧ ಕಾರ್ಯಗಳನ್ನು ಮಾಡ್ತಿದ್ದಾರ ಅನ್ನೋ ಅನುಮಾನ. ಇದು ಜಸ್ಟ್ ನೆಪ ಮಾತ್ರ, AI ಜನರೇಟೆಡ್ ಆಡಿಯೋ, ಬಟ್ ಅವ್ರು ಹುಡುಕ್ತಾ ಇರೋದು ಬೇರೆ ಅನ್ನುವಂತಹ ಅನುಮಾನ ನಮಗೆ. ಮಮತಾ, ಕೇವಲ ಆಡಿಯೋ ಮಾತ್ರ ಅಲ್ಲ, ಈ ಕೇಸು ಕೇವಲ ನೆಪ ಮಾತ್ರ. ಯಾಕೆಂದರೆ ನಟೇಶ್ ಅವರು ಕೊಟ್ಟಿರುವಂಥ ಕೇಸ್ ಏನು, ವೆರಿ ಸಿಂಪಲ್ ಕೇಸು. ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ, ನನ್ನ ವಾಯ್ಸನ್ನು ಮಾಡುವ ಮೂಲಕವಾಗಿ ನನ್ನ ವಿರುದ್ಧ ಕಾನ್ಸ್ಪಿರಸಿ ಮಾಡಿದ್ದಾರೆ ಅನ್ನುವಂಥ ರೀತಿಯಂಥ ಒಂದು ಕೇಸ್ ಕೊಟ್ಟಿರುವಂಥದ್ದು. ವೆರಿ ಸಿಂಪಲ್ ಕೇಸು. ಲೆಕ್ಕದ ಪ್ರಕಾರವಾಗಿ, ಪೊಲೀಸರ ಲೆಕ್ಕದ ಪ್ರಕಾರವಾಗಿ ಇದು ಬಹಳ ಸಿಂಪಲ್ ಆದಂತಹ ಕೇಸು. ಆದರೆ ಪೊಲೀಸರ ನಡೆಗಳನ್ನು ಗಮನಿಸ್ತಾ ಇದ್ದರೆ ಇದನ್ನು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವಂಥವರ ಮನೆಗಳ ಮೇಲೆ ದಾಳಿ ಮಾಡಿಬಿಟ್ಟು ಯಾವ ರೀತಿಯಾಗಿ ಡಾಕ್ಯುಮೆಂಟ್ಗಳು ಮತ್ತೊಂದನ್ನು ವಶಪಡಿಸ್ಕೊಳ್ತಾರೋ ಅದೇ ರೀತಿಯಾದಂಥ ಮಾದರಿಯಲ್ಲಿ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಸ್ನೇಹಮಯಿ ಕೃಷ್ಣ ಅವರ ಮನೆ, ಕಚೇರಿ ಎಲ್ಲದರ ಮೇಲೂ ಕೂಡ ನೀವು ಹೇಳ್ದಂಗೆ ರಾಕೆಟ್ನ ವೇಗದಲ್ಲಿ ಬಂದು ದಾಳಿ ಮಾಡಿದ್ದಾರೆ. ಇಲ್ಲಿ ನೂರಾರು ಪುಟಗಳ ದಾಖಲೆಗಳನ್ನ ವಶಪಡಿಸ್ಕೊಂಡಿರುವಂಥದ್ದು, ಅವರ ಮನೆಯಲ್ಲಿರುವಂತಹ ಹಾರ್ಡ್ ಡಿಸ್ಕ್ಗಳನ್ನು ವಶಪಡಿಸ್ಕೊಂಡಿರುವಂಥದ್ದು ಮತ್ತು ಲ್ಯಾಪ್ಟಾಪ್ಗಳನ್ನು ವಶಪಡಿಸ್ಕೊಂಡಿರುವಂಥದ್ದು, ಪೆನ್ ಡ್ರೈವ್ಗಳನ್ನ ವಶಪಡಿಸ್ಕೊಳ್ತಾ ಇರೋದು ಗಮನಿಸಿದರೆ ಇದು ಬೇಸಿಕ್ ಮೂಲ ಕೇಸ್ಗೆ ಸಂಬಂಧಪಟ್ಟದ್ದು ಅಲ್ಲ. ಆ ಕೇಸಿನ ನೆಪ ಇಟ್ಕೊಂಡು ಇವರು ಬೇರೆದನ್ನು ಹುಡುಕ್ತಾ ಇದ್ದಾರೆ. ಆ ಕೇಸಿನ ನೆಪ ಇಟ್ಕೊಂಡು ಇವರು ದೂರುದಾರರನ್ನು ಬೆದರಿಸುವಂತಹ ರೀತಿಯಾದಂತಹ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಆ ಕೇಸಿನ ರಿಲೇಟೆಡ್ಗೆ ಸರ್ಚೆ ಬೇಕಾಗಿಲ್ಲ. ಯಾಕೆಂದರೆ ಅದು ಆಡಿಯೋ ಏನು ಆಡಿಯೋನೋ ಅಲ್ವೋ ಅನ್ನುವಂಥದ್ದು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಕಚೇರಿ ಮತ್ತು ಮನೆ ಮೇಲೆ ದಾಳಿ ಮಾಡುವಂಥ ಅಗತ್ಯತೆಗಳು ಇಲ್ಲ. ಯಾಕೆಂದರೆ ಒಂದು ಕಾಮನ್ ಆದಂಥ ಇನ್ವೆಸ್ಟಿಗೇಷನ್ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಿರುವಂಥ ವ್ಯಕ್ತಿಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಈ ಕೇಸು ಬೇಸಲ್ಲಿ ಇಟ್ಕೊಂಡು ಬೇರೆದನ್ನು ಹುಡುಕುವಂಥ ಪ್ರಯತ್ನಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಅಥವಾ ತಮ್ಮ ಬಾಸ್ಗಳನ್ನು, ಅದು ಸರ್ಕಾರದ ಮಟ್ಟದ ಬಾಸ್ಗಳಿರ್ಬೋದು ಅಥವಾ ಇಲಾಖಾ ಮಟ್ಟದ ಬಾಸ್ಗಳಿರ್ಬೋದು, ಬಾಸ್ಗಳನ್ನು ತೃಪ್ತಿಪಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಮಮತಾ, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಯಾಕೆ ಆ ಪದಗಳ ಬಳಕೆ ಮಾಡ್ತಿದ್ದೀವಿ ಅಂದರೆ, ರಾಜೀವ್ ಗೌಡ, ಅಮೃತ ಗೌಡ ಕೇಸ್ ನಿಮಗೆ ನೆನಪಿರ್ಬೋದು. ಎಷ್ಟು ದಿನ ಆದಮೇಲೆ ಅರೆಸ್ಟ್ ಮಾಡಿದ್ರು? ನಾವು ಕೇಳಿದ್ರೆ ನಾವು ವಿಚಾರಣೆ ಮಾಡ್ತಿದ್ದೀವಿ, ಆಡಿಯೋ ನಕಲಿನ ಅಶ್ಲೀಲ ನೋಡ್ತಾ ಇದ್ದೀವಿ ಅಂತ ಹೇಳಿ 14 ದಿನ ತಗೊಂಡ್ರು. ಬುರುಡೆ ಗ್ಯಾಂಗ್ನ ಪ್ರಕರಣ ನಿಮಗೆ ದಾಖಲಾತಿಗಳ ಸಮೇತ ನಾವು ತೋರಿಸಿದ್ವಿ. ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರು, ಎಲ್ಲಿ ತನಕ ಬಂತು. ಬಟ್ ಎಲ್ಲೂ ಇಲ್ಲದ ಆಸಕ್ತಿ ಈ ಪ್ರಕರಣದಲ್ಲಿ ಇಷ್ಟೊಂದ. ಇದು ಸಿಂಪಲ್ ಕೇಸ್ ಅನ್ನಿಸ್ತಾ ಇಲ್ಲ ನಮಗೆ. ಡೌಟ್ ಬರ್ತಿರೋದೇ ಇಲ್ಲಿ.